ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಭಾಗ್ಯ ಯಾದವ್. ನಿಮ್ಮೆಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದಿನ ಮೊದಲ ವಿಡಿಯೋದಲ್ಲಿ ನಾವು ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏಕೆ ಅತಿ ಮಹತ್ವದ ವಿಷಯ. ನೋಡಿ ವಿದ್ಯಾರ್ಥಿಗಳೇ, ಬಹುತೇಕ ವಿದ್ಯಾರ್ಥಿಗಳು ಸೋಷಿಯಾಲಜಿ ಅಂದರೆ ಕೇವಲ UPSC ಆಪ್ಷನಲ್ ಸಬ್ಜೆಕ್ಟ್ ಅಂತ ಭಾವಿಸ್ತಾರೆ. ಆದರೆ ನಿಜವಾಗಿ ಹೇಳಬೇಕು ಅಂದರೆ ಸಮಾಜಶಾಸ್ತ್ರ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬ್ಯಾಕ್ ಬೋನ್ ಆಗಿದೆ. ಅಂದರೆ ಯಾವುದ್ಯಾವುದು ಅಂದರೆ UPSC, KPSC, ನೆಟ್ ಮತ್ತು SSC ಟೀಚಿಂಗ್ ಎಕ್ಸಾಮ್ಸ್. ಸೋಷಿಯಾಲಜಿ ಕಾನ್ಸೆಪ್ಟ್ ಇಲ್ಲದೆ ಉತ್ತರ ಬರೆಯೋದು ತುಂಬ ಕಷ್ಟ ಆಗ್ತದೆ. ನಾವು ಸಮಾಜಶಾಸ್ತ್ರ ಅಂದರೆ ಏನು, ವಾಟ್ ಈಸ್ ಸೋಷಿಯಾಲಜಿ ಅಂತಕ್ಕಂಥ ತಿಳ್ಕೊಳ್ಳೋಣ. ಸಮಾಜಶಾಸ್ತ್ರ ಅಂತಂದರೆ ನಮಗೆ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಅಂದರೆ ಸಮಾಜದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ. ಸಮಾಜದ ಶಾಸ್ತ್ರದಲ್ಲಿ ನಾವು ಏನು ಕುಟುಂಬ, ಶಿಕ್ಷಣ, ಧರ್ಮ, ರಾಜಕೀಯ, ಆರ್ಥಿಕ ವ್ಯವಸ್ಥೆ ಮತ್ತು ಸಮಾಜದಲ್ಲಿ ಆಗುವ ಬದಲಾವಣೆಗಳನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಸಮಾಜದಲ್ಲಿ ನೋಡಿ ನಾವು ಸೊಸೈಟಿ ಬಗ್ಗೆ, ಸಮಾಜದ ಬಗ್ಗೆ, ಸಾಮಾಜಿಕ ಸಂಬಂಧಗಳ ಬಗ್ಗೆ, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ, ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಇವೆಲ್ಲದಕ್ಕೂ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಸಮಾಜಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಸಮಾಜಶಾಸ್ತ್ರ ನಮಗೆ ಯಾವ್ಯಾವ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ. ಸಮಾಜಶಾಸ್ತ್ರ ಅಂತಕ್ಕಂಥದ್ದು ನೋಡಿ, ಈಗ ಒಂದು ಮುಖ್ಯ ಪ್ರಶ್ನೆ ಏನಂತಂದರೆ ಸೋಷಿಯಾಲಜಿ ಯಾವ್ಯಾವ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ. ನೋಡಿ ಇದರಲ್ಲಿ ನಮಗೆ KPSC ಮತ್ತು UPSC ಇದರಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ, ಮತ್ತು ನಮಗೆ UGC, ನೆಟ್, ಸೆಟ್ ಅಂತಕ್ಕಂಥದ್ದು ಲೆಕ್ಚರರ್ಶಿಪ್ ಆ್ಯಂಡ್ JRFಗೆ, SSC ಮತ್ತು ಬ್ಯಾಂಕಿಂಗ್ ಅಂತಕ್ಕಂಥದ್ದು ಜನರಲ್ ಅವೇರ್ನೆಸ್ಗೆ, ಮತ್ತು ಟೆಟ್ ಮತ್ತು ಟೀಚಿಂಗ್ ಎಕ್ಸಾಮ್ಸ್ ಅಂತಕ್ಕಂಥದ್ದು ಸೋಷಿಯಲ್ ಸೈನ್ಸ್ ಇದಕ್ಕೆ ನಮಗೆ ಏನು ಉಪಯುಕ್ತವಾಗ್ತದೆ ಎಕ್ಸಾಮ್ಸ್ಗೆ ಅಂತಕ್ಕಂಥದ್ದು. ಅಂದರೆ ಎಲ್ಲದಕ್ಕೂ ಸೋಷಿಯಾಲಜಿ ರಿಲೆವೆನ್ಸ್ ಇದೆ. ಇದು ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ, ಇದು ಒಂದು ಪರ್ಸ್ಪೆಕ್ಟಿವ್ ಅಂತಕ್ಕಂಥದ್ದನ್ನ ನಾವು ಇದರಲ್ಲಿ ನೋಡ್ಬೋದಾಗಿದೆ. ಮತ್ತು ಸೋಷಿಯಾಲಜಿ ಮತ್ತು UPSC ಏನು ಸಮಾಜಶಾಸ್ತ್ರದಲ್ಲಿ ನಮಗೆ ಯಾವ್ಯಾವ ಇದಕ್ಕೆ ನಮಗೆ ಮಾಡ್ಬೋದು, ಯಾವ್ಯಾವ ಸಿಲೆಬಸ್ ಇದೆ ಅಂತಕ್ಕಂಥದ್ದು ನೋಡೋದಾದರೆ UPSCಯಲ್ಲಿ ನಮಗೆ GS ಪೇಪರ್ 1 ಅಂದರೆ ಇಂಡಿಯನ್ ಸೊಸೈಟಿ ಅಂತಕ್ಕಂಥದ್ದು, ಭಾರತೀಯ ಸಮಾಜದ ವಿಶ್ಲೇಷಣೆ, GS ಪೇಪರ್ 2 ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ಮತ್ತು ಎಸ್ಸೆ ಆ್ಯಂಡ್ ಇಂಟರ್ವ್ಯೂ ಪ್ರಬಂಧ ಬರವಣಿಗೆ ಮತ್ತು ಸಂದರ್ಶನದಲ್ಲಿ ಗರಿಷ್ಠ ಅಂಕ ಗಳಿಸಲು ನೆರವು ನೀಡ್ತಕ್ಕಂಥದ್ದು. ಇದಿಷ್ಟು ನಿಮಗೆ UPSC ಸಿಲೆಬಸ್ಸಲ್ಲಿ ನಾವು ನೋಡ್ಬೋದು. ಇನ್ನು KPSC ಸಿಲೆಬಸ್ಸಲ್ಲಿ ನಾವು ಕರ್ನಾಟಕ ಸೊಸೈಟಿ, ಕರ್ನಾಟಕ ಸಾಮಾಜಿಕ ಹಿನ್ನೆಲೆ ಸುಧಾರಣೆಗಳಂತಕ್ಕಂಥದ್ದು ಮತ್ತು ಸೋಷಿಯಲ್ ಇಶ್ಯೂಸ್, ರಾಜ್ಯದ ಪ್ರಮುಖ ಸಾಮಾಜಿಕ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ನೋಡ್ಬೋದು, ಎಸ್ಸೆ ರೇಟಿಂಗ್ಸನ್ನು ನೋಡ್ಬೋದು. ಇವೆಲ್ಲವೂ ನಾವು ಏನು ಯಾವ್ಯಾವ ಎಕ್ಸಾಮಲ್ಲಿ UPSC, KPSCಯಲ್ಲಿ ಏನೇನು ಪಠ್ಯ ಪುಸ್ತಕಗಳಿದ್ದಾವೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇನ್ನು ನಮಗೆ ಸಮಾಜಶಾಸ್ತ್ರದಲ್ಲಿ ನೆಟ್ಟು ಮತ್ತು ಸೆಟ್ಟಲ್ಲಿ ನಾವು ಯಾವ SETಯಲ್ಲಿ UGCನಲ್ಲಿ ಎಷ್ಟು ಮಾರ್ಕ್ಸ್ ಅಂದರೆ ಸಮಾಜಶಾಸ್ತ್ರದ ಸ್ಕೋರಿಂಗನ್ನು ಯಾವ ಥರ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾವು ನೋಡೋದಾದರೆ ಇಲ್ಲಿ ನೆಟ್ಟು ಮತ್ತು ಸೆಟ್ ಪರೀಕ್ಷೆಯಲ್ಲಿ ನಮಗೆ ಏನು ಥಿಂಕರ್ಸ್ ಬಗ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡಬೇಕಾಗ್ತದೆ. ಥಿಂಕರ್ಸಲ್ಲಿ ನಮಗೆ ಪಾಶ್ಚಾತ್ಯ ಮತ್ತು ಭಾರತೀಯ ಚಿಂತಕರ ಸಿದ್ಧಾಂತಗಳನ್ನು ಅತಿ ಹೆಚ್ಚು ವಿಷಯಗಳಿರುತ್ತೆ, ಥಿಯರೀಸ್ ಇರುತ್ತೆ, ಸಾಮಾಜಿಕ ಸಿದ್ಧಾಂತ ಇದನ್ನು ಆಳವಾದ ಅಧ್ಯಯನ ಇರುತ್ತೆ, ಮತ್ತು ರಿಸರ್ಚ್ ಮೆಥಡಾಲಜಿ ಸಂಶೋಧನಾ ವಿಧಾನಗಳು ಮತ್ತು ಕಾರ್ಯವಿಧಾನಗಳು ಅಂತಕ್ಕಂಥದ್ದು ಇಲ್ಲಿ ಇವು ನೋಡಿ. ಟೀಚಿಂಗ್ ಮತ್ತು ರಿಸರ್ಚ್ ಕ್ಯಾರಿಯರ್ ಫೌಂಡೇಶನ್ ಅಂತಕ್ಕಂಥವು ನಾವು ಇಲ್ಲಿ ನೋಡ್ಬೋದಾಗಿದೆ. ಇನ್ನು ನಮಗೆ ಸೋಷಿಯಾಲಜಿನಲ್ಲಿ ಸ್ಕೋರಿಂಗ್ ಮಾಡಬೇಕು ಅಂತಂದರೆ ಸುಲಭವಾಗಿ ಸಿಂಪಲ್ ಕಾನ್ಸೆಪ್ಟ್ಸ್ ಅಂತಕ್ಕಂಥದ್ದು ಮತ್ತು ನಮ್ಮ ದೈನಂದಿನ ಜೀವನದ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ನೋಡಿ ಬಹಳ ಜನ ಕೇಳ್ತಾರೆ ಸೋಷಿಯಾಲಜಿ ಸ್ಕೋರಿಂಗ್ ಸಬ್ಜೆಕ್ಟಾ? ಹೌದು, ಇದು ಸೋಷಿಯಾಲಜಿ ಅತಿ ಹೆಚ್ಚು ನಾವು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಕ್ಕಂಥದ್ದನ್ನ ನೋಡ್ಬೋದು. ಏನಿದರಲ್ಲಿ ನಾವು ದಿನಾನೂ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಏನೇನು ರಿಯಲ್ ಲೈಫಲ್ಲಿ ಎಕ್ಸಾಂಪಲ್ಸ್ ಇರುತ್ತೆ ಅದನ್ನು ನಾವು ಸೋಷಿಯಾಲಜಿನಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. ನಮಗೆ ಬ್ಯಾಕ್ಗ್ರೌಂಡ್ ಅಂತಂದರೆ ನಮಗೆ ನೋಡಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಸೋಷಿಯಾಲಜಿ ಅಂತಕ್ಕಂಥದ್ದು ತುಂಬ
ಈಸಿ ಆಗುತ್ತೆ. ನಮಗೆ ಇದರಲ್ಲಿ ಏನು ಸಿದ್ಧಾಂತದೊಂದಿಗೆ ಪ್ರಚಲಿತ ವಿದ್ಯಮಾನಗಳ ಜೋಡಣೆ ಮತ್ತು ಇದಕ್ಕೆ ಸಮಾಜಶಾಸ್ತ್ರದಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಬಳಸಿ ನಾವು ದಿನ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇರ್ತದೆ ಅದನ್ನು ನಮ್ಮ ಲೈಫಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನೋಡಿ. ನಮ್ಮ ದೈನಂದಿನ ಜೀವನ ಅಂತಂದರೆ ಏನು, ಕುಟುಂಬ ಬರ್ತದೆ, ಶಿಕ್ಷಣ ಬರ್ತದೆ, ರಾಜಕೀಯ ಬರ್ತದೆ, ಮಾಧ್ಯಮಗಳ ಮುಖಾಂತರ ಮತ್ತು ಅಸಮಾನತೆ, ಇವೆಲ್ಲವೂ ನಮಗೆ ನಮ್ಮ ಡೈಲಿ ಲೈಫ್ನಲ್ಲಿ ಸೋಷಿಯಾಲಜಿ ಇದೆ. ದಿನನಿತ್ಯದ ಜೀವನದಲ್ಲಿ ನಾವು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಜೊತೆಯಲ್ಲೇ ನಡೀತಾ ಇರ್ತದೆ. ಅಂದರೆ ನಾವು ಸೋಷಿಯಾಲಜಿನ ಜೀವಿಸ್ತಾ ಇರ್ತೀವಿ, ನಾವು ಸೋಷಿಯಾಲಜಿನ ದಿನಾಗ್ಲೂ ಜೀವಿಸ್ತಾ ಇರ್ತೀವಿ ಅಂತಕ್ಕಂಥದ್ದನ್ನ ನಾವು ಇದರಲ್ಲಿ ನೋಡ್ಬೋದಾಗಿದೆ. ಸೊ ನಮಗೆ ಈ ಏನು ಇದರಲ್ಲಿ ಸಮಾಜಶಾಸ್ತ್ರದಲ್ಲಿ ಈ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಏನು, ನಮ್ಮ ಸಮಾಜಶಾಸ್ತ್ರದಲ್ಲಿ ನಮಗೆ ಯಾವ್ಯಾವೆಲ್ಲ ಅನುಕೂಲಗಳಿದೆ ಎಕ್ಸಾಮ್ಸ್ಗೆಲ್ಲ, ನಾವು UPSC, KPSC, ನೆಟ್ಟು ಆಸ್ಪಿರೆಂಟ್ಸ್ಗೆ ನಮಗೆ ಈ ಸೋಷಿಯಾಲಜಿ ಅಂತಕ್ಕಂಥದ್ದು ತುಂಬ ಉಪಯುಕ್ತವಾಗಿದೆ. ನೋಡಿ, ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಸೋಷಿಯಾಲಜಿನ ಕನ್ನಡದಲ್ಲಿ ಅಂದರೆ ಕಾನ್ಸೆಪ್ಟ್ ಕ್ಲಾರಿಟಿ ಜೊತೆಗೆ ಎಕ್ಸಾಮ್ಸ್ ಓರಿಯೆಂಟೆಡ್ ಆಗಿ ಟೀಚ್ ಮಾಡ್ತಾ ಇರ್ತೀವಿ. UPSC, KPSC, ನೆಟ್ ತೊಗೊಂಡಿರ್ತಕ್ಕಂಥ ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಉಪಯುಕ್ತವಾಗ್ತದೆ. ಸೊ ನೋಡಿ ವಿದ್ಯಾರ್ಥಿಗಳೇ, ನಾವು ಏನು ಮುಂದೆ ನಮ್ಮ ತರಗತಿಗಳಲ್ಲಿ ಸಮಾಜಶಾಸ್ತ್ರದಲ್ಲಿ ನಾವು ಒಂದು ಹೊಸ ಯಾವ್ದ್ಯಾವ್ದು ಬರ್ತಾಯಿದೆ ಅದನ್ನೆಲ್ಲನೂ ನಾವು ಮುಂದಿನ ತರಗತಿನಲ್ಲಿ ಎಕ್ಸಾಮ್ಸ್ ರಿಲೇಟೆಡ್ ಏನೇನು ಇರ್ತದೆ ಅದನ್ನು ನಾವು ತಿಳ್ಕೊತಾ ಹೋಗ್ತಾ ಇರೋಣ. ಅಂದರೆ UPSC ಆಗಿರ್ಬೋದು, KPSC ಆಗಿರ್ಬೋದು, ನೆಟ್ ಆಗಿರ್ಬೋದು, ಮತ್ತು ನಮಗೆ SSC ಆಗಿರ್ಬೋದು, ಒಂದೊಂದೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ವಿದ್ಯಾರ್ಥಿಗಳೇ. ಈಗ ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಕೆಳಗಡೆ ಕಮೆಂಟಲ್ಲಿ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಅಲ್ಲಿ ಕಮೆಂಟಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋದಲ್ಲಿ ನಾವು ಸೋಷಿಯಾಲಜಿ ಸಿಲೆಬಸ್ ಓವರ್ ವ್ಯೂ ಕೊಡ್ತೀವಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.